ನೀವು ಮಾಡಿಸ್ತಿರೋ ಯಾವ ವಿಗ್ರಹಗಳು ಶಿವಲಿಂಗದ ನೆತ್ತಿಗೆ ಅಳವಡಿಕೆ ಆಗದು, ಇನ್ನು 1000 ವಿಗ್ರಹಗಳು ತಂದರೂ ಶಿವಲಿಂಗದ ನೆತ್ತಿ ಮೇಲೆ ನಿಲ್ಲೋದಿಲ್ಲ ಅಂದರು. ಅದಕ್ಕೆ ಅಂತಲೇ ಉದ್ಭವಿಸಿರೋ ಒಂದು ವಿಗ್ರಹ ಈ ಭೂಮಿ ಮೇಲಿದೆ. ಅದು ಮಾತ್ರ ಶಿವನ ನೆತ್ತಿಯ ಮೇಲೆ ನಿಲ್ಲೋದಕ್ಕೆ ಸಾಧ್ಯ ಅಂತ ಹೇಳಿದ್ರು. ಈ ವಿಚಾರ ಮುಂಚೆನೇ ಗೊತ್ತಾಗಿದ್ದಿದ್ರೆ ವಿಗ್ರಹಗಳನ್ನ ಮಾಡಿಸೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಅದನ್ನೇ ಹುಡುಕಿಸ್ಬೋದಾಗಿತ್ತು. ಈಗ ಎಲ್ಲಿದೆ ಅಂತ ಆ ವಿಗ್ರಹ ಹೇಳಿ ಗುರುಗಳೇ. ಲಕ್ಷ ಖರ್ಚಾಗಲಿ, ಆಳುಗಳನ್ನ ಅಷ್ಟದಿಗ್ಗಳಿಗೂ ಅಟ್ತೀನಿ. ಯಾರನ್ನೂ ಎಲ್ಲಿಗೂ ಅಟ್ಟೋದು ಬೇಕಿಲ್ಲ ಶಿವರುದ್ರ, ಅದೇ ತಾನಾಗಿ ಇಲ್ಲಿಗೆ ಬರುತ್ತೆ. ಅದಾಗದೆ ಬರ್ತದೆ ಅಂದರೆ ಯಾವಾಗ ಬರ್ತದೆ? ಯಾರು ತರ್ತಾರೆ? ಒಂದು ಪುಣ್ಯದ ಹುಡುಗಿ ಇಲ್ಲಿಗೆ ಬರ್ತಾಳೆ. ಬರ್ತಾ ಮಂಗಳ ಮೂರ್ತಿಯನ್ನ ಜೊತೆಲೇ ತರ್ತಾಳೆ. ಅವಳು ಕಾಲಿಟ್ಟ ಕಡೆ ಪಾಪಗಳು ತೊಳೆಯುತ್ತೆ, ಕಲ್ಲರಳಿ ಹೂವಾಗುತ್ತೆ, ಶಿವಲಿಂಗದ ಜೊತೆ ಐಕ್ಯವಾಗುತ್ತೆ. ಶಿವ ಕೂಡ ಕಾಯ್ತಾ ಇದ್ದಾನೆ ಅವಳ ಬರುವಿಕೆಗೆ. ಬರ್ತಾಳೆ. ಆ ಪುಣ್ಯದ ಹುಡುಗಿ ತರ್ತಾಳೆ ನಮಗೆ ಬೇಕಾಗಿರೋ ಮಂಗಳ ಮೂರ್ತಿನ, ಅಮ್ಮನವರ ವಿಗ್ರಹನ. ಅದ್ರಲ್ಲಿ ನಮ್ಮ ವಿಗ್ರಹ ಇತ್ತು, ನಾವೇ ಕಣ್ಣಾರೆ ನೋಡಿದ್ವಿ. ನಮ್ಮ ವಿಗ್ರಹ ಯಾವುದು ಅಂತ ನಮ್ಗೆ ಗೊತ್ತು. ಆಟೋದಲ್ಲಿ ನಿಮ್ಮ ವಿಗ್ರಹಗಳು ಎಷ್ಟಿದ್ವು? ಆದರೆ ನಾವು ನೋಡಿದಾಗ ಅದರಲ್ಲಿ 6 ಇತ್ತು. ನಮ್ಮ ಸುಂದ್ರಮ್ಮನೂ ಅದರಲ್ಲಿ ಸೇರ್ಕೊಂಡಿದ್ದಾಳೆ. ಇನ್ನೇನು ನಿಮ್ಮ ವಸ್ತು ಸಿಕ್ತಲ್ಲ, ನೀವು ಹೊಡ್ಬೋದು. ಒಂದಾಗಿದೆ ಗುರುಗಳೇ, ಆ ಹುಡುಗಿ ತಂದಿರೋದು ನಮಗೆ ಬೇಕಾಗಿರೋ ವಿಗ್ರಹನ. ಈಗದು ನನ್ನ ಮನೇಲಿದೆ. ಈಗ ಬರೋ ಮುಂಚೆ ಕೂಡ ಅದನ್ನೇ ನೋಡ್ಕೊಂಬಂದೆ. ಅವಳು ಬಂದಾಗಿಂದ ನಮ್ಮ ಮನೆಗೆ ಶುಭವಾಗಿದೆ. 1 ತಿಂಗಳಿಂದ ನಮ್ಮ ಮನೇಲಿ ದೇವ್ರ ಮುಂದೆ ಜ್ಯೋತಿ ಹೊತ್ತಾ ಇರಲಿಲ್ಲ. ಅವಳು ಬಂದಮೇಲೆ ಜ್ಯೋತಿ ಹೊತ್ತಾ ಇದೆ. ನನ್ನ ಮಗಳಿಗೆ ಸ್ವಪ್ನದಲ್ಲಿ ಸರ್ಪ ಕಾಣಿಸೋದು ನಿಂತೋಗಿದೆ. ಹಾಗಾದರೆ ತಡ ಯಾಕೆ? ತಂದುಬಿಡು ಆ ವಿಗ್ರಹನ. ದಸರಾ ಕಳೆಯೋ ಹುಣ್ಣಿಮೆವರೆಗೂ ಕಾಯೋದು ಯಾಕೆ? ಈ ಬರೋ ಹುಣ್ಣಿಮೆಗೆ ಶಿವಲಿಂಗದ ನೆತ್ತಿ ಮೇಲಿಟ್ಟು ಅದನ್ನ ಪೂಜೆ ಮಾಡಿಬಿಡೋಣ. ಹಂಗಾದ್ರೆ ಒಂದೊಂದು ಬೆಟ್ಟ ನಮಗೆ ದಕ್ಕದಂಗೆನೆ. ನಂಗಂತೂ ಆ ಒಂದೊಂದು ಬೆಟ್ಟ ಯಾವತ್ತು ನೋಡ್ತೀನೋ ಅಂತ ಅನಿಸ್ಬಿಟ್ಟೈತೆ. ಕಡೆಗೂ ಕಂಡುಬಿಟ್ಬಿಟ್ಟಿಯಲ್ಲ ಶಿವನೇ. ನಿನಗೆ 108 ನಮಸ್ಕಾರ. ಅಲ್ಲಿ ನೋಡು ಬಂಗಾರಿ. ಬಂಗಾರಿ, ದೇವಸ್ಥಾನದ ಗೋಪುರ ಕಾಣ್ತಿದೆ. ಇನ್ನೇ ನಾವು ದಕ್ಷಿಣನಾಥ ಸ್ವಾಮಿ ಗುಡಿ ತಲುಪೇ ಬಿಟ್ವಿ. ಹೌದೌದು, ಕುಂತಿ ಮಕ್ಕಳಿಗೆ ರಾಜ್ಯ ಬಂದಂಗಾಯ್ತು ಈ ದೇವಸ್ಥಾನ ಕಂಡಿದ್ದು. ಅಂತೂ ಸಿಕ್ಕೇ ಬಿಡ್ತು. ನಡಿ.
ದಕ್ಷಿಣನಾಥ ಸ್ವಾಮಿ, ನೋಡಪ್ಪ ತಂದೆ, ಸುಂದ್ರಮ್ಮನ್ನ ನಿನ್ನ ಸನ್ನಿಧಿಗೆ ತಂದಿದ್ದೀನಿ. ನಾವೆಷ್ಟು ದೂರದಿಂದ ಬಂದಿದ್ದೀವಿ ಗೊತ್ತಾ? ಎಷ್ಟು ಕಷ್ಟ ನಷ್ಟಗಳನ್ನ ಅನುಭವಿಸಿದ್ದೀವಿ ಗೊತ್ತಾ? ಸುಂದ್ರಮ್ಮ, ನೀನು ತಲುಪಬೇಕಾದ ಕ್ಷೇತ್ರ ತಲುಪಾಯ್ತು. ಈ ಖುಷಿನ ನಿನ್ನ ದೇವ್ರ ಮುಂದೆ ಕೂರಿಸಿ ಪೂಜೆ ಒಂದಾಗ್ಬಿಟ್ರೆ ನಾವು ಬಂದ ಕರ್ತವ್ಯ ಮುಗ್ದ ಹಾಗೆ. ಜಾಜಿ, ಇನ್ನೂ ಸಮಯ ವ್ಯರ್ಥ ಮಾಡೋದು ಬೇಡ, ನಿಮ್ಮ ಕೆಲಸ ಶುರು ಮಾಡೋಣ. ನಡಿ ಒಳಗಡೆ. ಮೊದಲು ಮಡಿ ಮಾಡ್ಕೋಬೇಕು ಕಣೋ, ಕಲ್ಯಾಣಿಗೆ ಹೋಗೋಣ ಬಾ. ಮಗಳೇ, ಬೇಜಾರು ಮಾಡ್ಕೊಬೇಡ. ದೇವಸ್ಥಾನದಲ್ಲಿ ಒಂದು ತೊಂದರೆ, ಅದಕ್ಕೆ ಗುರುಗಳು ಶಾಂತಿ ಮಾಡಿಸ್ಬೇಕು ಅಂತ ಅಮ್ಮನವ್ರ ವಿಗ್ರಹ ಸ್ಥಾಪಿಸ್ಬೇಕು, ಅದು ಇದು ಏನೇನೋ ಹೇಳಿದ್ರು. ದೇವಸ್ಥಾನದ ಜವಾಬ್ದಾರಿ ನನ್ನ ಮೇಲಿದೆ, ವ್ಯವಸ್ಥೆ ಕನಕಾಂಬರಿ ಅವ್ರದ್ದು. ಅದಕ್ಕೆ ನಮ್ಮಿಬ್ರಿಗೂ ಒಂಥರ ಆತಂಕ. ಹಾಗಾಗಿ ನಿನಗೆ ರೇಗ್ತಾ ಇರ್ತೀನಿ, ಬೇಜಾರು ಮಾಡ್ಕೊಬೇಡಮ್ಮ. ಇರ್ಲಿ ಬಿಡಪ್ಪ, ನಿನ್ ಗುಣ ನನಗೆ ಗೊತ್ತಿಲ್ವಾ? ಹೋದ್ರ ಕನಕಾಂಬರಿ ಅವರು? ಕೂಗಾಟ ಏನು ಕೇಳಿಸ್ತಿಲ್ಲ? ಅವರೆಲ್ಲ ಆಗಲೇ ಹೋದ್ರಮ್ಮ. ನಿನಗೆ ತಿಳಿದಂಗೆ ನಾನು ಎಷ್ಟೋ ವಿಗ್ರಹನ ಮಾಡಿಸಿದ್ದೀನಿ. ಒಂದಲ್ಲ ಒಂದು ಕಾರಣಕ್ಕೆ ಭಿನ್ನವಾಗ್ತಿದೆ. ಅಂದಂಗೆ ನೆನೆ ಆ ಹುಡುಗಿ ಬಂದಿಲ್ಲಲ್ಲ, ಅವಳ ಹೆಸರೇನು? ಜಾಜಿ. ಅವಳ ಜೊತೆಗಿದ್ದ ಹುಡುಗನ ಹೆಸರು ಬಂಗಾರಿ. ಜಾಜಿ ಅವ್ರದ್ದು ಅಂತ ತಗೊಂಡೋದ್ರಂತಲ್ಲ ಆ ವಿಗ್ರಹ, ಅದು ಒಳ್ಳೇದಂತೆ. ಅದನ್ನ ಗುರುಗಳು ನೋಡಿದ್ದಾರೆ, ಅದಕ್ಕೆ ಅದನ್ನೇ ತನ್ನಿ ಅಂತ ಹೇಳಿದರು. ಇಲ್ಲೇ ಇದ್ದಿದ್ದ ವಿಗ್ರಹ ಮಾಯ ಆಯ್ತಲ್ಲ ಅಂತ ಸ್ವಲ್ಪ ಆತಂಕ ಆಯಿತು. ಅವರು ದಕ್ಷಿಣನಾಥೇಶ್ವರನ್ ದೇವಸ್ಥಾನದ ಕಡೆ ಹೋಗಿದ್ದಾರೆ. ನೀನು ಅಲ್ಲೇ ಹೋಗು, ಅಲ್ಲೇ ಸಿಗ್ತಾರೆ. ಹೀಗಿಗೆ ಅಂತ ಹೇಳಿದ್ರೆ ಕೊಟ್ಬಿಡ್ತಾರೆ. ಒಳ್ಳೆ ಜನ. ಅದೇ ಬೇಕಾಗಿತ್ತು. ಅವ್ರು ಯಾವ ಕಡೆ ಹೋದ್ರು ಅಂತ ತಿಳ್ಕೊಬೇಕಿತ್ತು ಅಷ್ಟೇ. ಇದನ್ನಾಗ್ಲೇ ಕೇಳಿದ್ರೆ ಹೇಳ್ತಿದ್ದೆ. ಸ್ವಾಮಿ ದಕ್ಷಿಣನಾಥ, ನಿನ್ನ ಹತ್ರನೇ ಬರ್ತಿದ್ದಾಳೆ ಆ ಪಾರ್ವತಿ ದೇವಿ. ಕಾಪಾಡ್ಕೊಳ್ಳೋ ತಂದೆ, ನಾನು ಅಲ್ಲಿಗೆ ಬರ್ತೀನಿ. ಇವತ್ತು ಅವಳನ್ನ ಹಿಡಿದಾಕ್ಲೇಬೇಕು. ವಿದ್ಯಾ, ನಾವು ಊರೊಳಗೆ ಹೋಗಿ ಒಂದು ಸತಿ ಜಾಜಿನ ಹುಡ್ಕೋದು ವಾಸಿ ಅನ್ಸುತ್ತೆ ಕಣ. ಅಪ್ಪ, ಸುಮ್ಮನೆ ಆತಂಕ ಪಟ್ಕೋಬೇಡ. ನಾವು ಊರೊಳಗೆ ಹೋಗಿ ಜಾಜಿ ಅಕ್ಕನ ಹುಡ್ಕೋಷ್ಟರಲ್ಲಿ ಅವಳು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ಬಿಟ್ರೆ? ಅದಕ್ಕೇನಪ್ಪ ಹೇಳ್ತಿರೋದು, ನಾವು ಇಲ್ಲೇ ಕೂತ್ ಕಾಯೋಣ. ಜಾಜಿ ಅಕ್ಕ ಖಂಡಿತ ಬರ್ತಾಳೆ. ನೀನು ಹೇಳೋದೇನೋ ಸರಿ ಕಣೋ. ಹಾಗೊಂದು ವೇಳೆ ಜಾಜಿ ಬಂದು ಹೋಗ್ಬಿಟ್ಟಿದ್ರೆ ನಾವು ಅಡುಗೆ ಬೇಯಿಸ್ಕೊಂಡು ಕೂತಿದ್ದೀವಿ. ಯಾರನ್ನಾದರೂ ವಿಚಾರಿಸೋದು ಒಳ್ಳೇದೋ ಏನೋ. ಸುನೀತಾ, ಬೇಗ ಬಾರಿ ಇಲ್ಲಿ. ನಿಮ್ಮ ಅಕ್ಕ ಯಾಕೋ ಮಾತಾಡ್ತಿಲ್ಲ.